ಯೂಟ್ಯೂಬ್ ಚಾನಲ್ದವರ ಕೃಷ್ಣ ಅವರಿಗೆ ವೆಲ್ಕಮ್ಮು. ಈ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಸದ್ಗುರು ಶ್ರೀ ಶಿವಾನಂದ ಭಾರತೀಯ ಸ್ವಾಮೀಜಿಯವರ ಹಿಡಿದವರು ವಂದಿಸುತ್ತಾ, ಈ ಲಕ್ಷ್ಮೀದೇವಿ ಚರಣಾವರಂದರಿಗೆ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ, ಹಾಗೂ ಶ್ರೀ ಸಿದ್ದರಾಮೇಶ್ವರ ಗಜಾನನ ಜಯ ಹನುಮಾನ್ ಚರಣಾವರಂದಗಳಿಗೆ ಅನಂತ ನಮನಗಳನ್ನು ಅರ್ಪಿಸುತ್ತಾ, ಇವತ್ತು ಇವರ ಯೂಟ್ಯೂಬ್ ಚಾನಲ್ದವ್ರು ಬಂದವರು. ಯಾಕಂತಂದ್ರೆ ಸರ್, ಕಬ್ಬು ಮೊನ್ನೆ ಒಂದು ಚಾನಲ್ದಾಗ ಬಿಟ್ಟಿದ್ರಿ, ಈ ಕಬ್ಬನ್ನು ಈ ರೀತಿ ಯಾವ ರೀತಿ ಬೆಳೆಸಿದ್ರಿ ಅಂಥೇಳಿ ಕೇಳಲಿಕ್ಕೆ ಬಂದಾರು. ಸರ್ ಇದು ಎಷ್ಟು ತಿಂಗಳು ಕಬ್ರಿ? ಇದು 8 ತಿಂಗಳು ನೋಡ್ರಿ. ಇದು 2 ತಿಂಗಳು ಸರ್? 2 ತಿಂಗಳು, 7 ತಿಂಗಳು 20 ದಿವಸ ಆಯಿತು. ಇದರ ಹೆಸರೇನ್ರಿ? ಇದು 13/3/3/74. ಎಷ್ಟು ತಿಂಗಳು ಆದ್ರೆ ಸರ್ ಅದು? ಸಂಖ್ಯೆ ಬೀಜು 8 ತಿಂಗಳು ರನ್ನಿಂಗ್ ಅದ. 8 ತಿಂಗಳು. ಹಾಂ, ಬೆಳೆ ಚೆನ್ನಾಗಿದೆ, ಅದಕ್ಕೇನು ಬೆಳಿಗ್ಗೆನ ವಿಚಾರ ಮಾಡುವಂಥ ವಿಷಯ ಇಲ್ಲ. ಬಟ್ ಆದ್ರೆ ನಮ್ಮ ವ್ಯವಸ್ಥೆ ಸರಿಯಾಗಿಲ್ಲ. ಓಕೆ. ಯಾಕಂತಂದ್ರೆ ನಾವು ಶಿಕ್ಷಕರಾಗಿರೋದ್ರಿಂದ ಎಲ್ಲ ಕೆಲಸಗಳು ನೋಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗಿಲ್ಲ. ಮತ್ತು ಇದನ್ನೊಬ್ರು ಹೆಚ್ಚಿದ್ದೀವು. ಆ ಭೂಮಿ ಹಚ್ಚಿದ ಸಂದರ್ಭದೊಳಗೆ ಅವ್ರು ಏನು ಮಾಡ್ರು, ಬರೀ ಪಲ್ಯ ತೆಗೆದು ಹೀರ್ಯಾಗ ಗೊಜ್ಜು ಪಲ್ಯ ತೆಗೆದು ಭೂಮಿ ಸಾರ ಶಕ್ತಿಯನ್ನು ಬಡಹೀನ ಮಾಡಿದ್ದಾರೆ. ಅದು ಅಗದಿ ಅನಾನುಕೂಲಕರ ಪರಿಸ್ಥಿತಿಯಲ್ಲಿ ಒಂದು ವ್ಯವಸ್ಥೆ ನಿರ್ಮಾಣ ಆದಂಗೆ ನಾವು ಒಂದು ವಿಚಾರ ಮಾಡಿ SNK ಅವರು ಕರೆದಾಗ, ಆ SNK ಅವರು ಕರೆದು ಒಂದು ಮೀಟಿಂಗ್ನಲ್ಲಿ ಹಾಜರಾಗಿ ಲ್ಯಾಬ್ದೊಳಗೆ ವಿಚಾರ ಮಾಡಿ ಈ ಬೀಜನ ಇದು ಉಪಯೋಗ ಮಾಡಿರಿ. ಉಪಯೋಗ ಮಾಡಿದ ನಂತರ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಿ ಆ ರೀತಿ ನಾವು ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ. ಇದು ರೈತರಿಗೆ ಒಳ್ಳೆ ಉತ್ಕೃಷ್ಟವಾಗ್ಯದ, ಉತ್ತಮವಾಗ್ಯದ ಅಂಥೇಳಿ ಈ ನಮ್ಮ SNK ಅವ್ರು ತಿಳಿಸಿದರು. ಅದೇ ರೀತಿ ನಾವೊಂದು 20-25 ಜನ ರೈತರು ಕೂಡಿ ಶಂಕೇಶ್ವರಕ್ಕೆ ಹೋಗಿ ಕೇರಿಂದ ಅಲ್ಲಿ ಮೀಟಿಂಗ್ದಾಗ ಹಾಜರಾಗಿ ಈ ಎಲ್ಲ ಬೀಜಗಳ ಬಗ್ಗೆ ನಾವು ವಿಚಾರ ಮಾಡಿ ನೋಡಿದ್ವಿ. ನೋಡಿದ ತಕ್ಷಣ ಅವ್ರು ಏನಂತಂದ್ರೆ, ಈ ಬೀಜ ಹಚ್ಚಿ ನೋಡ್ರಿ ಅಂತೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ 1 ಕ್ವಿಂಟಲು 1 ಟನ್ನು ಅಂತ ಹಂಚಿಕೆ. ಆ ರೀತಿ ನಾವು ಬೀಜವನ್ನು ಹಂಚಿಕೆ ಮಾಡ್ಕೊಂಡು ತೊಗೊಂಬಂದು ಈ 1 ಟನ್ನು 2 ಕ್ವಿಂಟಲ್ದೊಳಗೆ ಬೀಜ ಎಷ್ಟು 32 ಗುಂಟೆ ಆಗ್ಯದ ಇದು. ಮತ್ತು ಇದಕ್ಕೆ ನಾವು ಹೆಚ್ಚು ಏನು ಯೂಸ್ ಮಾಡಿಲ್ರಿ. ಮಾಡಿರೋದು ಒಂದು DAP, 1 ಮಾದನು, 1 ಪೊಟ್ಯಾಸು, 2 ಚೀಲ ಯೂರಿಯಾ. ಇದನ್ನ ಬಿಟ್ಟರೆ ನಾವು ಏನೂ ಒಗದಿಲ್ಲ. ಮತ್ತು ಕೊಟ್ಟಿಗೆ ಗೊಬ್ಬರ ಅಂತ ಏನೂ ಇಲ್ಲ. ಇದು ಇಳುವರಿ ಎಷ್ಟು ಬರ್ತೈತೆ ಸರ್? ಇಳುವರಿ ಮೋರ್ ದೆನ್ 100 ಅಂತ ಫಿಕ್ಸ್ ಅಂತ ಹೇಳಿದಾರೆ ಅವರು. ಫಿಕ್ಸ್ 100 ಫಿಕ್ಸ್. ನೀವು ವ್ಯವಸ್ಥೆ ಮಾಡ್ರೆ ಬೆಳಿತೈತ್ರಿ. ಮನ್ಯಾಗ ಹುಟ್ಟಿದ ಮಗ ಅಂತ ಕೇಳಿ ಹೊಟ್ಟೆ ಕೂಳ ಹಾಕಿದ್ರೆ ಬೆಳಿದಲ್ರಿ. ಹೊಟ್ಟೆ ಸರಿಯಾಗಿ ಹಾಕ್ಲಿಲ್ಲ ಅಂತಂದ್ರೆ ಅದು ಸಮಸ್ಯೆ ಏನಾಗ್ತದೆ, ಸ್ವಲ್ಪ ಬಡತನ ಎಡಕ್ಕೆ ಹಾಲಾಗ ದನ ಅಂತ ಆ ಟೈಪ್ ಬೆಳೀತದೆ. ಅದರಿಂದ ಇದು ಎಷ್ಟು ನಮಗೆ ಶಕ್ತಿ ಅದ ಅಷ್ಟು ನಾವು ಮಾಡ್ಕೊಂಡು ಹೊಂಟೀವಿ. ಏನೋ ಭೂಮಿಯಲ್ಲಿ ಮಾತ್ರ ಶಕ್ತಿ ಇಲ್ಲ, ಗೊಬ್ಬರ ಕಡ್ದಿಲ್ಲ, ನಾವು ಏನೂ ಮಾಡಿಲ್ಲ. ಹೆಚ್ಚು ನಾವು ಸಾರ್ವಜನಿಕನು ಹಿಂಗೆ ಏನು ಉಪಯೋಗ ಮಾಡಿಲ್ಲ. ಬಟ್ ಆದ್ರೇನು ಈ ವ್ಯವಸ್ಥೆ ನೋಡಿದ್ರೆ ಬಡವರಿಗೆ ಅಗದಿ ಉಪಯೋಗವಾದಂಥ ಕಬ್ಬ ಇದು ಒಂದು ಉತ್ತಮ ತಳಿ ಅಂತ ಹೇಳ್ಬೋದು ಇಷ್ಟೇ. ಸರ್ ಅದು ಎಷ್ಟು ಗಣಿಕೆ ಈ ಥರ ಕಬ್ಬ? 20, 22, 23, 24, 25 ಹಿಂಗೆಲ್ಲ ಸರ್. ಏನು ಸರ್ ನೋಡ್ತಾರಲ್ಲ, ಈಗ ಒಂದೊಂದು ಮರಿ ಗಣಿಕಿದಾವೆ. ಇದು 1, 2, 3, 4, 5, 6, 7, 8, 9, 10, 11, 12, 13, 14, 15 ಗಣಿಕೆ, 16 ಗಣಿಕೆ ಮಟ್ಟ ಅದ. ಇದು ಒಂದು ಮರಿ ಗಣಿಕೆ. ಆಮೇಲೆ ಮೊದಲು ಹಚ್ಚಿದ್ದೇನತ್ತೆ ಅವೆಲ್ಲ 23, 24 ಅದಾವೆ. ಬೇಕಾದ್ರೆ ಒಳಗೆ ಹೋಗಿ ನೋಡ್ಕೊಳ್ರಿ. ಅದರಿಂದ ನಾವು ಕಬ್ಬಿನ ಬೀಜ ಕೊಡ್ಲಿಕ್ಕಾಗೆ ನಾವು ಹಚ್ಚಿದ್ದೀವಿ. ಒಟ್ಟು ಏನೋ ಒಂದು ರೈತರಿಗೆ ಅನುಕೂಲ ಆಗಲಿ, ಈ ಪ್ರದೇಶ ಸುತ್ತಮುತ್ತ ಹಳ್ಳಿಯವ್ರಿಗೆ ಅನುಕೂಲ ಆಗಲಿ. ಸುತ್ತಮುತ್ತ ಹಳ್ಳಿಯವ್ರಿಗೆ, ಯಾರು ಕಲ್ಲೋಳಿಯವರಾಗಲಿ, ರಾಜಾಪುರದವ್ರಿ, ದುರ್ಗುಂದಿಯವರಾಗಲಿ, ಅಥವಾ ಬಡಿಗವಾಡದವರಾಗಲಿ, ಗಣೇಶ್ವರವರಾಗಲಿ, ಎಲ್ಲ ರೈತರಿಗೆ ಒಂದು ಉತ್ತಮ ತಳಿ ಉಪಯೋಗ ಆತಪ್ಪ ಅಂತಂದ್ರೆ 1 ಎಕರೆಗೆ ಬರೀ 30 ಟನ್ನು 25 ಟನ್ನು ಬೆಳಿತಾರೆ. ಈಗ ಆದಷ್ಟು 100 ಟನ್ 80 ಟನ್ ಅಂತಂದ್ರೆ 100 ಟನ್ ಬೆಳೆದ್ರು ಸಾಕಷ್ಟು. ಅದೇ ರೀತಿ 80 ಟನ್ ಯಾವುದು ಬೆಳಿತಾವೆ. ಮಂಡ್ಯ ಕಬ್ಬು ಅಂತ ಚಲೋ ಐತೆ, ಅದು ಚಲೋ ಐತೆ ಅಂತ ಹೇಳ್ತಾ ಇದ್ದಾರೆ. ಸಂಜೀವಿನಿ ಚಲೋ ಐತೆ ಅದು ಅಂತ. ನೀವು ರೈತರಿಗೆ ಕೊಡ್ಬೇಕಾದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಸರ್ 1 ಟನ್ನಿಗೆ? ಮೋರ್ ದೆನ್ ನಾವು 5000 ಹೇಳ್ತೀವಿ. ಬಟ್ ಆದ್ರೆ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮೇಲೆ ಕೊಟ್ಬಿಡ್ತೀವಿ. ನಮ್ಮ ಡಿಪೆಂಡ್ ಮೇಲೆ ಇಟ್ಕೊಂಡ್ಕೇನಿಂದ ನಮಗೂ ಖರ್ಚು ವೆಚ್ಚಗಳೆಲ್ಲ ತೇಲ್ಬೇಕಂದ್ರೆ ರೈತರ ಅಂದ್ಕೊಂಡು ವರ್ಷ ದಿನ ಬೆಳೆಸಿರ್ತೀವಿ. ಈ ವರ್ಷ ದಿನ ಒಂದು ಮಗುವನ್ನ ಬೆಳೆಸ್ಬೇಕಾದ್ರೆ ಎಷ್ಟು ತ್ರಾಸ ಆಗಿತ್ತು ಅಂದ್ರೆ ಹಡದ ತಾಯಿಗೆ ಗೊತ್ತಲ್ಲ. ಅದನ್ನ ನೋಡ್ಕೊಂಡ್ಕೇನಿಂದ ನಾವು ಇದನ್ನ ಬೆಳೆಸ್ಬೇಕಾದ್ರೆ ಸ್ವಲ್ಪ ನಮಗೂ ತ್ರಾಸ ಆಗ್ಯದ. ಬಟ್ ಕಂಡೀಷನ್ಸ್ ಏನು, ನೀರು ಮಾತ್ರ ಪವರ್ಫುಲ್ ಬೇಕು. ಮತ್ತು ಎಲ್ಲ ಆಲ್ರೆಡಿ ಮಂಡ್ಯ ಆಗಲಿ, ಸಂಜೀವಿನಿ ಆಗಲಿ, ಇವೆಲ್ಲ 86 ಆಗಲಿ, ಮತ್ತು ಇನ್ನೂ ಹಲವಾರು ಮೀರಾ ಕಬ್ಬು ಐತಿ. ಆಮೇಲೆ ಇವೆಲ್ಲ ಕಬ್ಬುಗಳು ಏನಕ್ಕ ತುರಾ ಆಲ್ರೆಡಿ ಹಾಯ್ತಾವೆ. ಇದ್ರ ಸಂಬಂಧ SNK ಅವ್ರ ಬೀಜದಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡಿ ಕೇಳಿದಾಗ ಬೀಜ ಯಾವ ತುರಾ ಹಿಡಿದಿಲ್ಲ ಆ ಕಬ್ಬು ತೊಗೊಂಬರ್ರಿ ಸರ್ ಅಂತ ಹೇಳಿದ್ರು. ಯಾಕಂತಂದ್ರೆ
ಋತುಮಾನಕ್ಕೆ ಅನುಸಾರವಾಗಿ ಈ ಕಬ್ಬುಗಳು ಇಂತಿಷ್ಟು ವರ್ಷಗಳಲ್ಲಿ ಅವು ಹದ ಆಯ್ತಾವೆ. ಅದಕ್ಕೇನು ಸಂಬಂಧಪಟ್ಟಂಥ ವಿಷಯ ಅಲ್ಲ ಸರ್. ಬಟ್ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್, ಲೈಫ್ ಸೆಕ್ಯೂರಿಟಿ ಅಂತ. ಓಕೆ ನೀವು ಕ್ವಾಲಿಟಿ ಏನು ಮೇಂಟೈನ್ ಮಾಡ್ತೀರಿ ಅದು ಸೆಕ್ಯೂರಿಟಿ ಅಂತ ಹೇಳಿಲ್ಲ. ಹೆಚ್ಚಿನ ತಳಿ ನೋಡ್ರಿ ನೀವು ನಾವು ತಿಳುವಚ್ಚಿದ್ರು. ಓಕೆ ಬರೀ ಹೊಂಟ ಇಲ್ಲ ಚಲೋ ಐತಿ, ಹಂಗೇನಿಲ್ಲ. ನೀವು ಬೀಜ ಬೇಕಾದವ್ರು ಬಂದು ಒಯ್ಬೋದು. ಮತ್ತು ಕೇವಲ ಬುಕ್ ಮಾಡಿ ಹೋಗುವಂಥವ್ರು ಏನು ಬರಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಹೇಳೋದು ನೋಡೋದು ಬರೋದು ಮಾಡಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ನಿಮ್ಮ ನಂಬರ್ ಹೇಳ್ರಿ ಸರ್. 9980633472, ಆಮೇಲೆ 9945635954. ಬೇಕಾದವ್ರಿಗೆ ಕೊಂಡ್ಬಿಟ್ಟು ಸಂಪರ್ಕಿಸಬಹುದು. 472 ಅಂತಂದ್ರೆ ಫಿಕ್ಸ್ ಅದ, ಸಂಪರ್ಕಿಸಬಹುದು. ಹಾಂ ಸಂಪರ್ಕಿಸ ನೋಡ್ಬೇಕು ಒಳಗೆ ಬೇಕಾದ್ರೆ ನಮ್ಗೆ ವ್ಯವಸ್ಥೆ ಇಲ್ಲ. ಓಕೆ ವ್ಯವಸ್ಥೆ ಮಾಡಿದ್ರಂತೂ ಮೊದಲು ನನಗನ್ನಿಸ್ತದ ರೈತರಿಗೆ ಅಗ್ದಿ ಉತ್ತಮವಾದ ತಳಿ ಅಂತ ಅನಿಸ್ತದೆ. ಯಾಕಂದ್ರೆ ಕಡಿಮೆ ಒಂದು ಇದ್ರೊಳಗೆ ಹೆಚ್ಚಿನ ಇನ್ಕಮ್ ಕೊಡ್ತೈತಲ್ರಿ. ಈಗ ನಾವು 1 ಎಕರೆ ಬೆಳಿಬೇಕಾದ್ರೆ 40 ಟನ್ ಬೆಳಿತೇವೆ. ಇದು 1 ಎಕರೆದಾಗ 100 ಬೆಳಿತಂದ್ರೆ 2.5 ಎಕರೆ ಇನ್ಕಮ್ 1 ಎಕರೆದಾಗ ನಾವು ತೆಗಿತೀವಿ. ಮತ್ತು ದುಡಿದು ಮಾಡ್ಕೊಳ್ಬೇಕಲ್ರಿ. ಆ ದುಡಿದು ಮಾಡ್ಕೊಂಡ್ರೆ ಮಾತ್ರ ಇನ್ಕಮ್ ಜಾಸ್ತಿ ಆಗ್ತದೆ ಅನ್ನುವಂಥ ವಿಷಯತೆ ನಮ್ಗೆ ಗೊತ್ತಾಗ್ಯದ. ಇಲ್ಲಷ್ಟಲ್ಲ, ಒಂದು 20-25 ಮಂದಿ ಯೂನಿಟ್ ಇದ್ದೀವಿ. ಎಲ್ಲರೂ ಸಂಘ ಒಂದು ಏನೈತಿ ಸಮಸ್ಯೆ, ರಾಯಬಾಗ್ ಆಗಲಿ ಈ ಕಡೆ ಚಿಂಚಲಿ ಆಗಲಿ ಎಲ್ಲ ಕಡೆಯಿಂದ ಜನ ಒಂದು ಸ್ವಲ್ಪ ಕೇಂದ್ರದಿಂದ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಅದಾರ. ಈ ರೀತಿಯಿಂದ ಬೀಜ ಕೊಡೋ ವ್ಯವಸ್ಥೆ ಮಾಡೀವಿ. ಒಯ್ಯಾರು ಬೇಗವಾಗಿ ಒಯ್ಬೇಕಿತ್ತ. ಅಕ್ಕಪಕ್ಕದವ್ರನ್ನ ಕೇಳಿರ್ಬೇಕಾರೆ ನೀವು ಭೂಮಿ ಬಗ್ಗೆ ಹೆಂಗೆ ಸರ್ ಮಾಡಿದಾರ ಏನು ಮಾಡಿದಾರ ಅಂತ ಕೇಳ್ಕೊಳ್ರಿ, ನೋಡ್ರಿ, ಆಮೇಲೆ ಬೀಜ ಒಯ್ಯರ್ಬೇಕಾರೆ. ಇದಂತೇನು ಅನ್ನೋದಿಲ್ಲ. ಅದಕ್ಕೆ ಇದ್ದರೂ ನಮಗೆ ಸಾಧ್ಯ ಆದ ಮಟ್ಟಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಉಪಯೋಗ ಆಗಲಿ, ರೈತರು ಸುಧಾರಣೆ ಆಗಲಿ. ಯಾಕೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ರನ್ನ ಸಮಾಜ. ಇದು ಕಬ್ಬು ನಿಮ್ಮ ಶಾಲೆ ಹತ್ರ ಸರ್? ಹಾಂ, ಶಾಲೆ ಹತ್ರನೈತಿ. ಶಾಲೆ ಹತ್ರನೈತಿ. ಅದಕ್ಕೆ ಏನೈತಿ ನಾವಿನ್ನೂ ಶಾಲೆ ಕಟ್ಟಾತೀವಿ. ಶಾಲೆ ಹತ್ರ ಶಾಲೆ ಕಟ್ಟಾಕತ್ತೀವಿ, ಇನ್ನೂ ಪೂರ್ಣವಾಗಿಲ್ಲದು. ಓಕೆ, ಪೂರ್ಣವಾಗಬೇಕಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ನಮಗೆಲ್ಲ ಹಣಕಾಸಿನ ತೊಂದರೆ ಇರೋದ್ರಿಂದ ಸ್ವಲ್ಪ ಇದಾಗೈತಿ. ಇಲ್ಲ ಅಂತ ಅನ್ನೋದಿಲ್ಲ. ಅದಕ್ಕೆ ನಾವು ಬೀಜದ ವ್ಯವಸ್ಥೆ ಮಾಡಿದ್ವಿ, ಕೊಟ್ಟು ಕೆರೆಯಿಂದ ನಮ್ಗೆ ಕಟ್ಕೊಳ್ಬೇಕಂತ ವಿಚಾರ ಮಾಡಿದ್ವಿ. ಇನ್ನೊಮ್ಮೆ ನಿಮ್ಮ ನಂಬರ್ ಹೇಳ್ರಿ ಸರ್. 9980633472. ಬೇಕಾದವ್ರು ಈ ನಂಬರ್ ಸಂಪರ್ಕಿಸಬಹುದು. ಬೇಕಾದಾಗ ಸಂಪರ್ಕಿಸ್ಬೋದು, ಎನಿ ಟೈಮ್ ಬೇಕಾದಾಗ ಸಂಪರ್ಕಿಸ್ಬೋದು, ಎನಿ ಟೈಮು. ನಮ್ದೇನು ಫೋನ್ ಓಪನ್ ಆಗಿರ್ತದೆ, ಅದಕ್ಕಾಗಿ ಏನಿಲ್ಲ. ಮತ್ತು ಸ್ವಲ್ಪ ಏನೈತಿ ಒಯ್ಯುವಂಥ ಬೇಗವಾಗಿ ಓದೋಷ್ಟು ಚಲೋ. ಯಾಕಂದ್ರೆ ನೋಡ್ಕೊಡ್ರಿ ನೀವು ಬೀಜ ಏನು ಇಲ್ಲ. ಆದ್ರೆ ನಮ್ಮ ಫ್ರೆಂಡನ ಕಬ್ಬು ನೋಡ್ರೆ ಮಾತ್ರ ಇದಕ್ಕೆ ಭಯಂಕರ ಇದೆ. ಅದೇ ಬೀಜಕ್ಕೆ ಉಪಯೋಗ ಮಾತ್ರ ಸೂಕ್ತ ಅದು. ಯಾಕೆ ರೈತರಿಗೆ ವೇಟ್ ಹಗರಾಗ್ತದೆ. ಇದೇನು ಹಗರಾಗ್ತದೆ ಅಂದರೆ ವೇಟ್ ಜಾಸ್ತಿ ಆಗ್ತದೆ. ಕಬ್ಬು ವೇಟ್ ಜಾಸ್ತಿ ಆಗ್ತದೆ. ರೈತಿಗೆ ಹೆಂಗಾಗತ್ತದ ಅಂದ್ರೆ ಬೀಜ ಒಯ್ಯಿಟ್ನಾಗ ನಮ್ಮದು ಕಬ್ಬು ಹಗರಾಗ್ತದೆ. ಬೆಳವಣಿಗೆ ನಮ್ದು ಎಷ್ಟು ಮಾಡಿಲ್ಲ ಅಂತಿಲ್ಲ, ಮಾಡಿದ್ದೀವಿ. ಎಷ್ಟು ಸಾಧ್ಯದ ಅಷ್ಟು ಪ್ರಯತ್ನ ಮಾಡಿದ್ವಿ, ಬೆಳೆದದು. ಏನು ಭೂಮಿ ಮಾತ್ರ ಗೊಬ್ಬರ ಕಡಿದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಪವರ್ಫುಲ್. ಅದಕ್ಕೆ ನಯನಾ ಕಬ್ಬಿನಕ್ಕಿಂತಲೂ ಪವರ್ಫುಲ್. ಅದಕ್ಕೇನಿಲ್ಲ ಅನ್ನೋದಿಲ್ಲ. ಅದಕ್ಕೆ ತಮಗೂ ತಮ್ಮ ಚಾನಲ್ದವ್ರಿಗೂ, ಕೃಷ್ಣ ಚಾನಲ್ದವ್ರಿಗೂ, ಎಲ್ಲ KS ಕೃಷ್ಣ ಚಾನಲ್ದವರು ಬಂದಿದ್ದರು. ಅವ್ರಿಗೆ ನಮಸ್ಕಾರ. ಮತ್ತು ಅವರು ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಅವರ ಸಹಚರಿಗೂ ನಮಗೂ ಹಾಗೂ KS ಕೃಷ್ಣ ಅವರಿಗೂ, ಅವ್ರ ಚಾನಲ್ಗೂ, ಅವರೆಲ್ಲ ಸಿಬ್ಬಂದಿ ವರ್ಗಕ್ಕೂ ಎಲ್ಲರೂ ಬಂದು ನಮ್ಮ ತೋಟವನ್ನು ವೀಕ್ಷಣೆ ಮಾಡಿ, ಸರ್ ಕಬ್ಬು ಹಿಂಗೆ ಬೆಳೆದಂತ ಹೇಳ್ತೀರಿ, ನೀವು ಏನೂ ಇಲ್ಲ ನ್ಯಾಚುರಲ್ ಆಗಿ ಬೆಳೆಸಿರಲಿಲ್ಲ, ಇದು ಮುಖ್ಯದ. ಯಾಕಂದ್ರೆ ರಾಸಾಯನಿಕ ಎತ್ತು ನೀವು ಉಪಯೋಗ ಮಾಡಿಲ್ಲ, ಮತ್ತು ಗೊಬ್ಬರನೇ ಎತ್ತು ಉಪಯೋಗ ಮಾಡಿಲ್ಲ. ಅದು ಅಗದಿ ಬಡ ಭೂಮಿಯಲ್ಲಿ ಎಷ್ಟು ಕಬ್ಬ ಬೆಳೆಸಿರಪ್ಪ ಅಂದ್ಕೊಂಡು ಅದು ಹೆಚ್ಚಿನ ಅಂತ ಹೇಳ್ತಿರಲಿಲ್ಲ. ಅದು ತುಂಬ ತಮಗೆ ಶುಭಾಶಯಗಳು. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಯಾವ ರೈತ ಬಡಭೂಮಿಯಲ್ಲಿ ಈ ರೀತಿ ಕಬ್ಬು ಬೆಳಿತಾನ, ಆ ಕಬ್ಬು ನಮ್ಗೆ ಅನ್ನ ಕೊಡ್ತದ. ಅದರಿಂದ ನಾವು ಶ್ರೇಷ್ಠರಾಗ್ಬೋದು ರೈತರ ವಿನಃ ಶಿಸ್ತು ಫಾಟಿಯಾಗಿ ಬೆಳೆಸೋದು ಅಂತ ಕಬ್ಬಿನಲ್ಲಿ ಹೆಚ್ಚಿನ ತೂಕ ತೋರಿಸೋದ್ರಲ್ಲಿ ಏನು ಮಹತ್ವವಿಲ್ಲ. ಯಾಕಂದ್ರೆ ಎಲ್ಲರೂ ಹಂಗೆ ಇರೋದಿಲ್ಲ. ಸಂದರ್ಭಿತ ಸಮಯ ವಿಕೋಪಗಳು ಏನಕ್ಕಾವು, ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಲಾಗೋಡ್ ಆಗೋದಿಲ್ಲ, ಗೊಬ್ಬರ ಆಗೋದಿಲ್ಲ. ಆದ್ರೆ ಭೂಮಿ ಸಾರ ಪೂರ್ತಿ ಏನದ, ಏನು ಶಕ್ತಿನೇ ಇಲ್ಲ ಅದ್ರೊಳಗೆ ಅಂಥವ್ರು. ಯಾಕೆ ಪಲ್ಯ ಹೋಗೋದು ಅವ್ರದ್ದು ಏನಾಗ್ಯದ, ಭೂಮಿ ಸಾರ ಶಕ್ತಿ ಕಳ್ಕೊಂಬಿಟ್ಟ. ಅಂಥದ್ರಲ್ಲಿ ಕಬ್ಬು ಬೇಕಾದ್ರೆ ಆಜು ಬಾಜು ಏನು ರೈತರದಾರ ಅವ್ರನ್ನ ಕೇಳ್ಕೊಂಡ್ಕೊಂಡು ವಿಚಾರ ಮಾಡ್ಬೇಕು. ಅದಕ್ಕೆ ಕಬ್ಬಿನ ಬಗ್ಗೆ ಮಾತ್ರ ನಾವು ಗ್ಯಾರಂಟಿ ಕೊಡ್ತೀನಿ, 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ನಮಗೂ ಅವ್ರು 25 ರೈತರಂದ್ರೆ ನಾವು ಹಂಗೆ ಹೋಗಿಲ್ಲ, ಎಲ್ಲ ಎಜುಕೇಟೆಡ್ ಇದ್ದೀವಿ. ಅದಕ್ಕೆ ಅವರು ಏನಂತ ಸರಿಯಾಗಿ ಹೇಳಿದ್ದಾರೆ. ಎಲ್ಲ ವ್ಯವಸ್ಥೆ ಅದ. ತಮ್ಗೆ ಬೇಕಾದವರು ನಮ್ಗೆ
ಅನುಕೂಲ ಮಾಡ್ಕೊಂಡಿಕೆನಿಂದ ಈ ಕೃಷ್ಣ ಚಾನಲ್ದವ್ರಿಗೂ ಸಹ ಕೇಳ್ಬೋದು, ಹಾಕ್ಬೋದು. ಜೊತೆಗೆ ನಮ್ಮ ಮೊಬೈಲ್ ನಂಬರ್ಗೂ ಸದಾ ಕಾಲ ನೀವು ಫೋನ್ ಮಾಡಿ ಕೇಳ್ಕೊಬೋದು. ಮಂಡ ಕೇಳಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಕೇಳ್ಕೊಂಡು ರೈತರಾಗಿ ನೀವು ಉತ್ತಮ ಆರ್ಥಿಕವಾಗಿ ಬೆಳೆದು ಮುಂದೆ ಬರೋಕೆ ಯೋಚನೆ ಮಾಡಿ. ಅದು